ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮ್ಗೊಂದು ಆರೋಗ್ಯಕರವಾದಂಥ ನೇರಳೆಹಣ್ಣಿನ ಜ್ಯೂಸ್ ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಒಂದು ಬೌಲ್ ಆಗೋವಷ್ಟು ನೇರಳೆಹಣ್ಣು ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಈಗ ಇದು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕಾದ್ರೆ ನೇರಳೆಹಣ್ಣು ಅಷ್ಟು ತಗೊಂಡು ಜ್ಯೂಸ್ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು 2ರಿಂದ 3 ಗ್ಲಾಸ್ ಆಗೋಷ್ಟು ಜ್ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಒಂದು ಅರ್ಧ ಕೆಜಿಗಿಂತ ಜಾಸ್ತಿನೇ ತೊಗೊಂಡಿದ್ದೀನಿ ನೇರಳೆಹಣ್ಣು. ಇದಕ್ಕೆ ನಾನು ಒಂದು 1/4 ಚೆಂಬಾಗೋವಷ್ಟು ನೀರು ಹಾಕ್ತಾಯಿದ್ದೀನಿ, ಅಂದರೆ ನೇರಳೆಹಣ್ಣು ಮುಳುಗೋವಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಒಂದು 5 ನಿಮಿಷದಿಂದ 10 ನಿಮಿಷದವರೆಗೂ ನೆನೆಯಕ್ಕೆ ಬಿಡೋಣ. ಆಗ ನೀಟಾಗಿ ಸಿಪ್ಪೆ ಬಿಡುತ್ತೆ ನೇರಳೆಹಣ್ಣು, ಬೀಜ ಸಪ್ರೇಟು ಮತ್ತು ಹಣ್ಣು ಸಪ್ರೇಟ್ ಆಗುತ್ತೆ. ಕೆಲವರೆಲ್ಲ ಬೇಯಿಸಿ ಆ ಥರ ಮಾಡ್ತಾರೆ. ನಾನು ಇವತ್ತು ಡೈರೆಕ್ಟಾಗಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನೊಂದು 10 ನಿಮಿಷ, 5ರಿಂದ 10 ನಿಮಿಷ ಹಾಗೆ ಬಿಡೋಣ. 10 ನಿಮಿಷ ನಾನು ನೆನೆಸಕ್ಕೆ ಬಿಟ್ಟಿದ್ದೆ. ನೋಡಿ, ನೆನೆಸಿದ್ದೀನಿ. ಈಗ ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಬಿಡುತ್ತೆ. ಉಪ್ಪು ಹಾಕಿ ನೆನೆಸಿರೋದ್ರಿಂದ ಬೇಗ ಹಣ್ಣು ಸಪ್ರೇಟ್ ಆಗುತ್ತೆ. ಹಣ್ಣು ಮತ್ತು ಬೀಜ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಬೌಲ್ ತಗೊಳ್ಳೋಣ. ನೀವು ಚಾಕುನಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲೇ, ಯಾಕಂದರೆ ಹಣ್ಣು ಆಲ್ರೆಡಿ ಎಲ್ಲ ಚೆನ್ನಾಗಿ ನೆನ್ಕೊಂಡು ಸಿಪ್ಪೆ ಎಲ್ಲ ಬಿಡ್ತಾಯಿದೆ. ನೋಡಿ ಎಷ್ಟು ನೀಟಾಗಿ ಬಿಡ್ತಾಯಿದೆ. ಹಾಗಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ, ಹಣ್ಣು ಮತ್ತು ಬೀಜನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡು ಬರೋಣ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೇರಳೆಹಣ್ಣು. ಈಗ ನೇರಳೆಹಣ್ಣು ಸೀಸನ್ ಅಲ್ವಾ, ಹಂಗಾಗಿ ಮನೇಲಿ ಏನು ಹಣ್ಣು ಸಿಗುತ್ತೋ ಆ ಸೀಸನಲ್ಲಿ ಆ ಹಣ್ಣು ಉಪಯೋಗಿಸ್ಕೊಂಡು ನೀವು ಜ್ಯೂಸ್ ಆಗಲಿ ಇಲ್ಲ ಅದರಿಂದ ಏನು ರೆಸಿಪಿ ಮಾಡ್ಬೋದು ಆ ರೆಸಿಪಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಜ್ಯೂಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಚರ್ಮನ ಏನಾದ್ರು ಸುಕ್ಕಾಗಿರೋ ಚರ್ಮನ ಡೈಲಿ ಸಿಕ್ಕ ಟೈಮಲ್ಲಿ, ಯಾವಾಗ ಸಿಗೋಲ್ಲ ನೇರಳೆಹಣ್ಣು, ವರ್ಷಕ್ಕೆ ಒಂದೇ ಟೈಮ್ ಸಿಗೋದು, ಆ ಟೈಮಲ್ಲಿ ಸಿಕ್ಕುವಾಗ ಡೈಲಿ ಒಂದು ಹಿಡಿಯಷ್ಟು ನೇರಳೆಹಣ್ಣು ತಿಂತಾಯಿದ್ರೆ ನಮ್ಮ ಚರ್ಮದ ಕ್ರಾಂತಿ ಹೆಚ್ಚಿಸ್ತೈತೆ. ಹಾಗೆ ಶುಗರ್ ಇರೋರು ಅಷ್ಟೇ ನೇರಳೆಹಣ್ಣು ತಿಂದರೆ ಶುಗರ್ ಕಂಟ್ರೋಲ್ ಬರ್ತೈತೆ. ಮಧುಮೇಹ ಇರೋರು ಅವ್ರಿಗೂ ಕಂಟ್ರೋಲ್ ಬರ್ತಾ ಇರ್ತೈತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೇರಳೆಹಣ್ಣು ಜ್ಯೂಸಾರು ಕುಡಿಬೋದು, ಇಲ್ಲ ನೀವು ಹಾಗೇನಾದ್ರು ತಿನ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಡೈಲಿ ನೇರಳೆಹಣ್ಣು ಸಿಗೋಂಥ ಟೈಮಲ್ಲಿ ಯೂಸ್ ಮಾಡಿ. ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು. ಎಲ್ಲ ಆಗಿದೆ ನೋಡಿ, ಬೀಜ ಮತ್ತು ಹಣ್ಣು ಎರಡು ಸಪ್ರೇಟ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಿಟ್ಟಿದೆ ನೋಡಿ. 10 ನಿಮಿಷ ಉಪ್ಪಲ್ಲಿ ನೆನೆಕಿರೋದ್ರಿಂದ ತುಂಬ ಚೆನ್ನಾಗಿ ಬೀಜ ಸಪ್ರೇಟ್ ಆಗಿದೆ. ಹಳ್ಳಿ ಕಡೆ ಅಂತೂ ಫ್ರೀಯಾಗಿ ಸಿಗುತ್ತೆ ನೇರಳೆಹಣ್ಣು, ಯಾರು ಬೇಕಾದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸಿಟಿ ಕಡೆ ಅಂದರೆ ಕಾಸು ಕೊಟ್ಟು ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೇ ಒಳ್ಳೆಯದು, ಹೆಲ್ತ್ಗೆ ಒಳ್ಳೇದು. ಅಂದಮೇಲೆ ಕಾಸು ಮುಖ ನೋಡೋಂಗಿಲ್ಲ, ದುಡ್ಡು ಕೊಟ್ಟು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಹೋದರೆ ಸಿಕ್ಕಿದ್ರೆ ತಗೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಇದನ್ನು ನಾನು ಒಂದು ಜಾರ್ಗೆ ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ಜ್ಯೂಸ್ ಮಾಡ್ಬೋದು, ಇದನ್ನೇನು ಅಷ್ಟೇನು ರಿಸ್ಕ್ ಅನಿಸಲ್ಲ ಮತ್ತು ಬೇಜಾರನೂ ಆಗಲ್ಲ. ಸಿಪ್ಪೆ ಬಿಚ್ಚಿಬಿಟ್ರೆ ಸಾಕು, 5 ನಿಮಿಷಕ್ಕೆ ಜ್ಯೂಸ್ ರೆಡಿ ಆಗಿಬಿಡ್ತೈತೆ. ಒಂದು 10ರಿಂದ 12 ಕಾಳು ಮೆಣಸು ಹಾಕ್ತಿದ್ದೀನಿ. ಪೌಡ್ರ್ ಇದ್ದರೆ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಮೆಣಸೆ ಇದ್ದರೆ ಮೆಣಸೆ ಹಾಕ್ಕೊಳ್ಳಿ. ಹಾಗೆ ಒಂದು 3ರಿಂದ 4 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಇವತ್ತು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಯಾಕಂದ್ರೆ ಹಣ್ಣಲ್ಲಿ ಸ್ವೀಟ್ ಇರೋದ್ರಿಂದ ಸಕ್ಕರೆ ಏನು ಜಾಸ್ತಿ ಹಾಕೋದು ಬೇಡ. ನಾನು ಟೀ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಒಂದು 3ರಿಂದ 4 ಎಸಳು ಪುದೀನ ಹಾಕ್ತಾಯಿದ್ದೀನಿ. ಹಾಗೆ ನಾನು ಆಲ್ರೆಡಿ ಉಪ್ಪು ಹಾಕಿ ಹಣ್ಣು ನೆನೆಸಿಟ್ಟಿದ್ದೆ. 1 ಚಿಟಿಕೆಯಷ್ಟು ಉಪ್ಪು, ಜಾಸ್ತಿ ಬೇಡ, 1 ಚಿಟಿಕೆಯಷ್ಟು ಉಪ್ಪು ಹಾಕೋಣ. ನಾನೊಂದು 4ರಿಂದ 5 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ನಿಮಗೆ ನಾರ್ಮಲ್ ವಾಟ್ರ್ ಬೇಕಂದ್ರೆ ನಾರ್ಮಲ್ ವಾಟ್ರೇ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಕೋಲ್ಡ್ ಸೀಸನ್ ಅಲ್ವಾ, ನಾರ್ಮಲ್ ವಾಟ್ರಲ್ಲೇ ಮಾಡೋಂಗಿದೆ ನಾರ್ಮಲ್ ವಾಟ್ರ್ ಹಾಕೊಂಡೆ ಮಾಡಿ. ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಿಂಡೋಣ, ಜಾಸ್ತಿ ಬೇಡ, ಒಂದು ಅರ್ಧದಷ್ಟು. ಎಲ್ಲ ಆಗಿದೆ. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನೀರೇನು ಹಾಕಿಲ್ಲ, ನಾನು ಐಸ್ ಕ್ಯೂಬ್ ಹಾಕಿರೋದ್ರಿಂದ ನೀರು ಹಾಕಿಲ್ಲ. ನಿಮಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಮಿಕ್ಸಿಗೆ ಹಾಕಿದ್ದೀನಿ ನೋಡಿ. ಅಪ್ಪ ಎಷ್ಟು ಕಲರ್ ಆಗಿದೆ ನೋಡಿ, ಸೂಪರಾಗಿದೆ. ಸ್ವಲ್ಪನೂ ತರಿ ಏನೂ ಇಲ್ಲ. ಆ ಥರ ನಿಮ್ಮ ತರಿ ಏನಾದ್ರು ಇದ್ದರೆ ನೀವು ಸೋಸ್ಕೋಬೋದು. ಇವತ್ತು ನಾನೇನು ಸೋಸ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ತುಂಬ ನುಣ್ಣಗಾಗಿದೆ ಅಲ್ವಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟನ್ನು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ, ಗಟ್ಟಿ ಇದೆಯಲ್ವ. ನಮಗೆ ಜ್ಯೂಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿವತ್ತು ನೋಡಿ ಜ್ಯೂಸ್ ಅಳತೆಗೆ ಕರೆಕ್ಟಾಗಿ ನೀರು ಹಾಕ್ತಾಯಿದ್ದೀನಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ವ, ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ
ದುಡ್ಡು ಕಾಸು ಏನು ಅಂದಲೇ ಏನು ಸಿಗುತ್ತೋ ಆ ಸೀಸನಲ್ಲಿ ಅದನ್ನು ತಂದು ನಾವು ಆರೋಗ್ಯ ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಇವತ್ತು ಆರೋಗ್ಯ ಕಾಪಾಡೋದಕ್ಕಂತಲೇ ನೇರಳೆಹಣ್ಣು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ನಾನು ಮಾಡಿದಂತಹ ನೇರಳೆಹಣ್ಣು ಜ್ಯೂಸು ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಆರೋಗ್ಯಕರವಾದಂಥ ನೇರಳೆಹಣ್ಣು ಜ್ಯೂಸ್ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.